ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರರ ಸಂಘದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗಣಿ ಕಂಪನಿಗಳು 2024ರ ಇಂಡಸ್ಟ್ರಿಯಲ್ ಪಾಲಿಸಿ ಹಾಗೂ ಎಂಎಂಡಿಆರ್ ಕಾಯ್ದೆ ನಿಯಮಗಳನ್ನು ಪಾಲಿಸದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಸಂಘದ ಅಧ್ಯಕ್ಷ ಟಿ ಜಯಣ್ಣ ನಾವಲೂಟಿ ಮಾತನಾಡಿ, ಗಣಿ ಕಂಪನಿಗಳು ಸ್ಥಳೀಯರನ್ನ ಕಡೆಗಣಿಸುತ್ತಿರುವುದಾಗಿ ಆರೋಪಿಸಿದರು. ಅದಿರು ಸಾಗಾಣಿಕೆ ದರ ನಿಗದಿಯಲ್ಲಿ ಹೊಸಪೇಟೆ, ಬಳ್ಳಾರಿ ಹಾಗೂ ಕೊಪ್ಪಳ ಭಾಗಗಳಲ್ಲಿ ಜಿಂದಾಲ್ ಕಾರ್ಖಾನೆಯವರು ಅನುಸರಿಸುವ ಮಾದರಿಯಂತೆ ಸಮಾನ ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ಎಂಎಂಡಿಆರ್ ಕಾಯ್ದೆ ಪ್ರಕಾರ ಲಾರಿ ಮಾಲೀಕರು ಹಾಗೂ ಸಾಗಾಣಿಕೆದಾರರಿಗೆ ನ್ಯಾಯಸಮ್ಮತ ದರ ನಿಗದಿ ಮಾಡಬೇಕೆಂದರು. ಸಂಡೂರು ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸುವ ಕಾರ್ಖಾನೆಗಳು ಸ್ಥಳೀಯರಿಗೆ ಆರೋಗ್ಯ, ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿವೆ ಎಂದು ದೂರಿದರು. ಮುಂದಿನ ದಿನಗಳಲ್ಲಿ ಸಂಡೂರು ತಾಲೂಕಿನ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಒತ್ತಾಯಿಸಿದರು. ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶ ನೀಡಬೇಕು. ಜೊತೆಗೆ ಅದಿರು ಸಾಗಾಣಿಕೆಯಲ್ಲಿ ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಮೊದಲ ಆದ್ಯತೆ ನೀಡಬೇಕು ಹಾಗೂ 2024ರ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು. ಸಂಡೂರಿನ ಗಣಿಗಳಿಂದ ಖರೀದಿಸಿದ ಅದಿರನ್ನ ಹೊರ ಜಿಲ್ಲೆಗಳ ಕಾರ್ಖಾನೆಗಳಿಗೆ ಸಾಗಿಸುವ ವೇಳೆ ಸಂಪೂರ್ಣವಾಗಿ ಸ್ಥಳೀಯ ಸಾಗಾಣಿಕೆದಾರರನ್ನೇ ಬಳಸಬೇಕು. ಸಾಗಾಣಿಕೆ ಬಿಲ್ ಸಲ್ಲಿಸಿದ 30 ದಿನದೊಳಗೆ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಹಿಂದೆ ಹೊರ ಜಿಲ್ಲೆಗಳ ಸಾಗಾಣಿಕೆದಾರರು ಜಿಲ್ಲೆಯ ಲಾರಿ ಮಾಲೀಕರಿಗೆ ಕಡಿಮೆ ದರ ನೀಡಿದ್ದು ಪಾವತಿ ವಿಳಂಬ ಮಾಡಿರುವ ಘಟನೆಗಳನ್ನು ಉಲ್ಲೇಖಿಸಿ ಇಂಥವರಿಗೆ ಅವಕಾಶ ನೀಡಬಾರದು ಎಂದು ಹೇಳಿದರು. ಕಾರ್ಖಾನೆಗಳು ಸಿಎಸ್ಆರ್ ಚಟುವಟಿಕೆಗಳನ್ನು ಸಂಡೂರು ತಾಲೂಕಿನಲ್ಲಿ ಸಮರ್ಪಕವಾಗಿ ಜಾರಿಗೊಳಿಸಿಲ್ಲ ಎಂದು ಆರೋಪಿಸಿದರು. ಗಣಿ ಪ್ರದೇಶದಿಂದ ಸಾಗುವ ಲಾರಿಗಳಿಂದ ಉಂಟಾಗುತ್ತಿರುವ ಧೂಳು, ಶಬ್ದ ಹಾಗೂ ಪರಿಸರ ಮಾಲಿನ್ಯದಿಂದ ಜನರು ಅಸ್ತಮಾ, ಕಿಡ್ನಿ ಹಾಗೂ ನರ ಸಂಬಂಧಿತ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ. ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಈ ಕುರಿತು ಕಾರ್ಖಾನೆಗಳು ಯಾವುದೇ ಹೊಣೆ ಹೊತ್ತಿಲ್ಲ ಎಂದು ಕಿಡಿಕಾರಿದರು. ಕಾರ್ಖಾನೆ ಮಾಲೀಕರು ಯಾವುದೇ ಒತ್ತಡಕ್ಕೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ನೀಡಬಾರದು ಹಾಗೂ ನಿಗದಿತ ದರದಲ್ಲಿ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂಡೂರು ತಾಲೂಕು ಗಣಿಗಾರಿಕೆಯನ್ನ ಅವಲಂಬಿಸಿ ಭಾಗಶಃ ಜೀವನ ಮಾಡತಕ್ಕಂಥ ತಾಲೂಕು. ಇಲ್ಲಿ ಬಹಳಷ್ಟು ಜನ ನಾವೆಲ್ಲರೂ ಕೂಡ ಗಣಿಗಾರಿಕೆಯನ್ನ ಅವಲಂಬಿಸಿ ಜೀವನ ಮಾಡ್ತಕ್ಕಂಥವ್ರು. ಇಲ್ಲಿ ತಾಲೂಕಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣಿಗಳಿರ್ತಕ್ಕಂಥ ಒಂದು ತಾಲೂಕು ಇದೆ. ಈಗ ಏನಾಗಿದೆ ಅಂದ್ರೆ ಇಲ್ಲಿಂದ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಇಲ್ಲಿಂದ ನಮ್ಮ ಅದಿರು ಸರಬರಾಜು ಆಗ್ತದೆ. ಈಗ ಅಲ್ಲಿ ಅದಿರು ತೆಗೆದುಕೊಂಡಿರ್ತಕ್ಕಂಥ ಏನ್ ಫ್ಯಾಕ್ಟ್ರಿ ಮಾಲೀಕರು ಇಲ್ಲಿಯವರೆಗೂ ಕೂಡ ಸ್ಥಳೀಯರಿಗೆ ಅನ್ಯಾಯ ಮಾಡಿ ದೌರ್ಜನ್ಯವೆಸಗ್ತಾ ಬಂದಿರತಕ್ಕಂಥದನ್ನ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಇದು ಯಾವ ರೀತಿ ದೌರ್ಜನ್ಯಗಳಂದ್ರೆ, ಇವತ್ತು ಯಾವುದೇ ಗಣಿಗಳವರು ಫ್ಯಾಕ್ಟ್ರಿಗಳವರು ಇರ್ಬೋದು, ಇವತ್ತು FRA ತಗೊಳತಕ್ಕಂಥ ಸಂದರ್ಭದಲ್ಲಿ, ಪಬ್ಲಿಕ್ ಹಿಯರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಕೊಡ್ತಾರೆ. ಇಲ್ಲಿ CSR ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ, ಸುತ್ತಮುತ್ತಲ ಜನಗಳಿಗೆ ನಾವು ಉದ್ಯೋಗಾವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ, ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಅಂತಾರೆ, ಕಾಂಟ್ರಾಕ್ಟ್ ಎಲ್ಲವೂ ಹೇಳ್ತಾರೆ. ಆದ್ರೆ ಮುಗಿದ ನಂತರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಇವತ್ತು ಸಿಟಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸಗಳನ್ನು ಕೊಡ್ತಾರೆ. ಇವತ್ತು ಸಂಡೂರು ತಾಲೂಕಿನಲ್ಲಿ ಇಷ್ಟೊಂದು ಗಣಿಗಳಿದ್ರು ಕೂಡ ಜಿಂದಾಲ್ ಹೊರತುಪಡಿಸಿ, ಈಗ ಇಷ್ಟು ದಿನ ಜಿಂದಾಲ್ ಅವರು ಆ ಭಾಗದಲ್ಲಿ ಇರ್ತಕ್ಕಂಥ ಗಣಿ ಬಾಧಿತ ಪ್ರದೇಶಗಳಿರ್ತಕ್ಕಂಥ ಹಳ್ಳಿಗಳವರಿಗೆ ಟ್ರಾನ್ಸ್ಪೋರ್ಟ್ಗಳನ್ನು ಕೊಡ್ತಾ ಬಂದಿದ್ರು. ಈಗ ಅವರು ಕಾರಣಾಂತರಗಳಿಂದ ಅವರು ಕೂಡ ಟ್ರಾನ್ಸ್ಪೋರ್ಟ್ ತಡೆ ಹಿಡಿದ್ಬಿಟ್ರು. ಇವತ್ತು ತಡೆ ಹಿಡಿದ ಮೇಲೆ ಈಗ ಲಾಂಗ್ ಫ್ಯಾಕ್ಟ್ರಿಗಳಂತ ಏನ್ ಕರಿತೀವಿ ನಾವು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಆಸ್ಪಾಸ್ನಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಯಾವುದೇ ಟ್ರಾನ್ಸ್ಪೋರ್ಟರ್ಗೆ 1 ಟನ್ನು ಸಹ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇವತ್ತಿನವರೆಗೂ ಅವಕಾಶ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ನಾವು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡಿದ್ಮೇಲೆ ಹಲವಾರು ಸಾರಿ ನಾವು ಹೋರಾಟಗಳನ್ನು ಮಾಡಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಲೆಟರ್ಗಳು ಕೊಟ್ಟು ಬಂದಿವಿ. ಮುಂದಿನ ದಿನ ಇಲ್ಲಿ ಕಷ್ಟ ಸುಖಗಳು ಅನುಭವಿಸ್ತಕ್ಕಂಥವ್ರು ನಾವು. ಇಲ್ಲಿ ಪರಿಸರ ಮಾಲಿನ್ಯ ಆಗ್ತದೆ, ಶಬ್ದ ಮಾಲಿನ್ಯ ಆಗ್ತದೆ, ಧೂಳು ಬರ್ತದೆ, ಅಪಘಾತಗಳು ಸಂಭವಿಸ್ತವೆ. ಇಲ್ಲಿ ಅಪಘಾತಗಳಲ್ಲಿ ಸಾಯ್ತಕ್ಕಂಥವ್ರು ನಾವು. ಶಬ್ದ ಮಾಲಿನ್ಯ, ಧೂಳು, ಪರಿಸರದಿಂದ ಆಗ್ತಕ್ಕಂಥ ತೊಂದರೆಗಳಿಂದ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿ ಇಲ್ಲಿ ನರಕಯಾತನೆ ಅನುಭವಿಸ್ತಕ್ಕಂಥವ್ರು ನಾವು. ನಮಗೂ ಕೂಡ ಟ್ರಾನ್ಸ್ಪೋರ್ಟ್ ಕೊಡ್ರಿ ಅಂತ ಹಲವಾರು ಸಾರಿ ನಾವು ಮನವಿ ಪತ್ರಗಳನ್ನು ಕೊಟ್ಟಿವಿ. ಕೆಲವು ಫ್ಯಾಕ್ಟ್ರಿಗಳವರು ನಮ್ಮನ್ನ ಗೇಟ್ನಿಂದ ಒಳಗಡೆ ಹೋಗಕ್ ಬಿಟ್ಟಿಲ್ಲ. ಗೇಟ್ನಲ್ಲೇ ಸೆಕ್ಯೂರಿಟಿ ಕಳಿಸಿ ಸೆಕ್ಯೂರಿಟಿ ಮುಖಾಂತರ ನಮ್ಮ ಮನವಿ ಪತ್ರ ತಗೊಂಡಾರ. ಅದಕ್ಕೆ ಇವತ್ತಿನವರೆಗೂ ರಿಯಾಕ್ಷನ್ ಇಲ್ಲ. ನಾವು ಉದಾಹರಣೆಗೆ 2022ನೇ ಇಸ್ವಿನಲ್ಲಿ
ಆಲ್ಮೋಸ್ಟ್ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಕೊಟ್ಟು ಬಂದಿದ್ವಿ. ಇಲ್ಲಿವರೆಗೂ ಕೂಡ ಯಾರು ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಇದಕ್ಕೆ ಬಹಳಷ್ಟು ಕಾರಣಗಳು ಅದಾವ. ಕೆಲವರು ಭ್ರಷ್ಟಾಚಾರಿಗಳು ಅವ್ರು ದುಡ್ಡು ಗಳಿಸಕ್ ಮಾಡಿರ್ತಕ್ಕಂತ ಒಂದು ಕೆಲಸಗಳಿಂದ ಕೂಡ ಇವತ್ತು ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಕ್ಕರೆ ಏನಾಗ್ತದೆ ಅಂದ್ರೆ ಕೆಲವರು ದುಡ್ಡು ತಿನ್ನೋರಿಗೆ ಅವಕಾಶ ಇರೋದಿಲ್ಲ. ಲೋಕಲ್ ಅವ್ರು ಯಾರಿಗೆ ದುಡ್ಡು ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಈ ಬಳ್ಳಾರಿ, ಹೊಸಪೇಟೆ, ಕೊಪ್ಪಳದವ್ರು ಯಾರು ಆದ್ರೆ ಕರೆಸಿ ನಮ್ಗೆ ಅಲ್ಲಿ ಕೊಡ್ತಾರೆ, ನಾವೇನೋ ಬದುಕ್ತೀವಿ ಅಂತೇಳಿ ಇಂಥ ಒಂದು ಕಾರಣಗಳಿಂದ ಕೆಲವರು ಇಲ್ಲಿಯವರೆಗೆ ನಮ್ಮ ಈ ಪರಿಸ್ಥಿತಿಗಳನ್ನು ತಂದಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾವು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವತಿಯಿಂದ ಒಂದು ಅಜೆಂಡಾವನ್ನ ನಾವು ನಿರ್ಮಾಣ ಮಾಡಿದೀವಿ. ಯಾಕಂದ್ರೆ ನಮಗೂ ಕೂಡ ಇಲ್ಲಿ ಬದುಕಲಿಕ್ಕೆ ಹಕ್ಕು ಇದೆ, ಅವಕಾಶ ಇದೆ. ಇವತ್ತು ನಾವು ಹಾಗಾಗಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ನಾವು ಇವತ್ತು ತಮ್ಮ ಮುಖಾಂತರ ಎಲ್ಲ ಫ್ಯಾಕ್ಟ್ರಿಗಳ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಭಾಗಶಃ ಅಂದ್ರೆ 80% ವರೆಗೆ ನಾವು 100% ನಮಗೆ ಕೊಡ್ಬೇಕಂತ ಕೇಳ್ತೀವಿ. ಇವತ್ತು ಯಾರು ಕೂಡ ಇವತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಗಣಿಬಾಧಿತ ಪ್ರದೇಶಗಳಲ್ಲಿದ್ದು ಗಣಿಗಳ ಕಷ್ಟ ಸುಖಗಳನ್ನು ಅನುಭವಿಸ್ತಕ್ಕಂಥವ್ರು ಅಲ್ಲ. ಬೇಡ, ಅಲ್ಲಿ ಫ್ಯಾಕ್ಟ್ರಿಗಳಿಗೆ ಏನಾದರೂ ಲ್ಯಾಂಡ್ ಲೂಸರ್ಸ್ ಜಮೀನು ಕೊಟ್ಟಿರ್ತಕ್ಕಂಥವ್ರು ಅಥವಾ ಫ್ಯಾಕ್ಟ್ರಿಗಳ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಅಲ್ಲ. ಇದು ಹೊಸಪೇಟೆ, ಬಳ್ಳಾರಿ, ಕೊಪ್ಪಳದ ಸಿಟಿಗಳಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಮೈನ್ಸ್ಗಳು ಕಷ್ಟ ಸುಖನೂ ಇಲ್ಲ, ಅಲ್ಲಿ ಫ್ಯಾಕ್ಟ್ರಿಗಳು ಕಷ್ಟ ಸುಖನೂ ಇಲ್ಲ. ಬಟ್ ಟ್ರಾನ್ಸ್ಪೋರ್ಟ್ ಮಾತ್ರ ಅದು ಯಾವ ರೀತಿ ಅವ್ರಿಗೆ ಕೊಡ್ತಾರೆ ಮಾಡ್ತಾರೆ, ಅವರೇ ದೌರ್ಜನ್ಯವಾಗಿ ಮಾಡ್ಕೊಂಡು ಹೊಂಟಿದ್ದಾರೆ. ಅದಕ್ಕೆ ನಾವು ಜಿಲ್ಲಾ ತೆಗೆದ ಮೇಲೆ ಸಂಡೂರು ತಾಲೂಕಿನ ಟ್ರಾನ್ಸ್ಪೋರ್ಟ್ಗಳ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಹಾಗಾಗಿ ಈಗ ನಮಗೂ ಕೂಡ ಒಂದು ಅವಕಾಶ ಕೊಡ್ಬೇಕು. ಅವರು ಹೊರಗಿನ ಫ್ಯಾಕ್ಟ್ರಿಗಳವರು ಏನು ಸಂಡೂರನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳವರು ನಮಗೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಇಲ್ಲಿನ ಜನಗಳ ಕಷ್ಟ ಸುಖ ನೋಡ್ಬೇಕು. ಅವರು ಇವತ್ತು ಇಲ್ಲಿಂದ ಮೆಟೀರಿಯಲ್ ತಗೊಂಡು ಹೋಗ್ತಾರೆ, ಅಪಘಾತಗಳು ಸಂಭವಿಸೋದಿಲ್ಲ, ಧೂಳು ಬರೋದಿಲ್ಲ, ಪ್ರತಿಯೊಂದು ಬರೋದಿಲ್ಲ. ಇಲ್ಲಿನ ಜನಗಳಿಗೆ ಏನು ಅನುಕೂಲ ಮಾಡೋದಿಲ್ಲ. ಸಂಡೂರು ತಾಲೂಕಿನಲ್ಲಿ 100 ಜನ ಇವತ್ತು ವಿದ್ಯಾವಂತ ನಿರುದ್ಯೋಗಿ ಯುವಕರದಾರ. ಅವ್ರಿಗೂ ಕೂಡ ಫ್ಯಾಕ್ಟ್ರಿಗಳ ಕೆಲಸ ಕೊಡ್ಬೇಕಲ್ಲ. ಇಲ್ಲಿಂದ ಅವರೆಲ್ಲ ತಗೊಂಡೋಗಿ ಆ ಫ್ಯಾಕ್ಟ್ರಿ ನಡೆಸ್ತಾರ ಅಂದ್ಮೇಲೆ ಇಲ್ಲಿನ ಜನಗಳಿಗೆ ಕಷ್ಟ ಸುಖ ನೋಡ್ಬೇಕು. ಅದಕ್ಕೆ ನಾವೊಂದು ಪಾಯಿಂಟ್ ಹೇಳ್ತಾ ಇದೀವಿ. ಇವತ್ತು 2024 ಇಂಡಸ್ಟ್ರಿಯಲ್ ಪಾಲಿಸಿ ನಿಯಮ ಇದೆ. 2024 ಇಂಡಸ್ಟ್ರಿಯಲ್ ಪಾಲಿಸಿ ಏನ್ ಹೇಳ್ತದೆ, ನೀವು ಯಾವುದೇ ಫ್ಯಾಕ್ಟ್ರಿ, ಹೊರಗಡೆ ಫ್ಯಾಕ್ಟ್ರಿ ಆಗಿರ್ಲಿ, ಯಾವ ಮೈನ್ಸ್ ನಿಂದ ಮೆಟೀರಿಯಲ್ ತಗೊಳ್ತಾನೋ ಆ ಮೈನ್ಸ್ ಬುಡದಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳ ಜನಕ್ಕೆ ಕೆಲಸ ಕೊಡ್ಬೇಕು. ಜೊತೆಗೆ CSR ನಿಯಮ ಪಾಲಿಸ್ಬೇಕು. ಅಲ್ಲಿ ಎಜುಕೇಶನ್ ಇರ್ಲಿ. MMDR ಆಕ್ಟ್ ನ ನಾವು ಯಾಕೆ ಹೇಳ್ತೀವಿ ಅಂದ್ರೆ, MMDR ಆಕ್ಟ್ ಏನ್ ಹೇಳ್ತದೆ ಅಂದ್ರೆ, ನೀವು ಟ್ರಾನ್ಸ್ಪೋರ್ಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪರ್ ಟನ್ ಪರ್ ಕಿಲೋಮೀಟರ್ ರೂಲ್ಸ್ ನಲ್ಲಿ ನೀವು ರೇಟ್ ಫಿಕ್ಸ್ ಮಾಡ್ರಿ ಅಂತ ಕೊಡ್ತೀವಿ. ಅದ್ರ ಪ್ರಕಾರ ನೀವು ರೇಟ್ ಫಿಕ್ಸ್ ಮಾಡ್ಬೇಕು. ಸಂಡೂರ್ನವ್ರು ಯಾಕೆ ಗಿಟ್ಟದಿಲ್ಲ ಅಂತಂದ್ರೆ, ಹೊರಗಡೆ ಬಂದಿರ್ತಕ್ಕಂಥವ್ರು ಇವತ್ತು ಲಾರಿ ರೇಟ್ ಏನಿರ್ತತೆ, ಟ್ರಾನ್ಸ್ಪೋರ್ಟ್ ಏನಿರ್ತತೆ, ಅದಕ್ಕಿಂತ ಕಡಿಮೆ ರೇಟಿಗೆ ತಗೊಂಡ್ಬರ್ತಾರೆ. ಮತ್ತೆ ಅವ್ರು ಹೆಂಗ್ ಮಾಡ್ತಾರೆ? ಹಂಗಾದ್ರೆ ಲಾಸ್ ನಲ್ಲಿ ವರ್ಕ್ ತಂದು ಹೆಂಗ್ ಮಾಡ್ತಾರ ಅವರು? ಇಲ್ಲಿ ಮಾಡದೇ ಲಾರಿಗಳಿಗೆ ಮೋಸ. ಅವರು ಅಲ್ಲಿ ಫ್ಯಾಕ್ಟರಿಗೆ ವರ್ಕ್ ಬೇಕಾಗಿರ್ತತೆ. ನಾವು ಅದಕ್ಕೆ MMDR ಆಕ್ಟ್ ನ, ಜಿಂದಾಲ್ ಸ್ಟ್ರೀಮ್ ಲೈನ್ ನ ರೇಟ್ ನ ಯಾಕೆ ಮಾಡ್ರಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ಫ್ಯಾಕ್ಟ್ರಿಗಳವರು ಯಾರು ಕಡಿಮೆ ರೇಟಿಗೆ ಬರ್ತಾರೆ ಅವ್ರು ವರ್ಕ್ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಕಡಿಮೆ ರೇಟಿಗೆ ತಗೊಂಡು ಅಲ್ಲಿ ಒಬ್ಬ ಡಿಸ್ಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಅವರು ಲಾರಿಗಳಿಗೆ ಡೈಲಿ ಪೇಮೆಂಟ್ ಸಿಗಲ್ಲ, 10% 12% ಕಟ್ ಮಾಡ್ತಾರೆ. ಯಾರ್ದು ಹೋಗ್ತದೆ ದುಡ್ಡು? ಅದು ಲಾರಿ ಓನರ್ಗೆ ಅನ್ಯಾಯ ಮಾಡ್ತಿರೋದು ಅವರು. ನಾವು ಈ ತರ ಸಿಸ್ಟಮ್ ಬೇಡ ಅಂತ ಹೇಳಿ, ಇನ್ನು ಮುಂದೆ ಹಾಗೆ ಆಗ್ಬಾರ್ದು ಅಂತ ಹೇಳಿ ನಾವೊಂದು ಅಜೆಂಡಾವನ್ನ ತೀರ್ಮಾನ ಮಾಡಿದ್ವಿ. ನಾನು ಒತ್ತಡ ಯಾರ್ದು ಅಂತ ಹೇಳಕ್ ಬರೋದಿಲ್ಲ. ಅವರು ಕೂಡ ಕೊಡ್ಬೇಕು ನಮ್ಗೆ. ಈಗ ಅವ್ರ ಕ್ಯಾಪ್ಟಿವ್ ಮೈನ್ಸ್ ನಲ್ಲಿ ಅವ್ರ ಸ್ವಂತ ಮೈನ್ಸು, ಸ್ವಂತ ಫ್ಯಾಕ್ಟ್ರಿ, ಅವ್ರ ತೀರ್ಮಾನಗಳು ತಗೊಂಡಾರ. ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನಾವು ಈಗೇನು ಲಾಂಗ್ ಮೂವ್ಮೆಂಟ್ಸ್ ನಮ್ಮ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಮೈನ್ಸ್ಗಳಿಂದ ಅದರ್ ಪರ್ಚೇಸ್ ಮಾಡ್ತಕ್ಕಂಥ ಯಾವ್ದೇ ಫ್ಯಾಕ್ಟ್ರಿಗಳಿರ್ಲಿ, ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ಬೇಕು. ನಮ್ಗೆ ಈ ಎಲ್ಲ ಓದ್ಬಿಡ್ತು ಒಂದ್ಸರಿ, ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಅವ್ರು ಈಗ ನೀವು ಅವ್ರದೇ ಕಾರ್ಖಾನೆ ಅಂದ್ರೆ ಧೂಳು ಹೇಳಲ್ಲ, ಆಕ್ಸಿಡೆಂಟ್ ಆಗಲ್ಲ, ಏನು ತೊಂದರೆ ಆಗಲ್ಲ ಅಂತೀರಿ. ಅಲ್ಲ, ಆ ತೊಂದರೆ ಆಗಲ್ಲ ಅಂತ ಹೇಳಿಲ್ಲ. ಈ ನಿಯಮಗಳನ್ನೆಲ್ಲ ಪಾಲಿಸ್ಬೇಕು. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ಲೇಬೇಕಂತ ಕೇಳಂತ ಹಕ್ಕು ನಮ್ಗೆ ಇರೋದಿಲ್ಲ. ಅವಾಗ ನಾವು CSR ನಲ್ಲಿ ಇರ್ತಕ್ಕಂಥ ಆಕ್ಟಿವಿಟೀಸ್ ಎಲ್ಲ ಈ ಜನಗಳಿಗೆ ಮಾಡ್ಬೇಕು. ಸಾರ್ವಜನಿಕ ಫಾಲೋ ಅಪ್ ಮಾಡ್ಬೇಕು. 2024 ಇಂಡಸ್ಟ್ರಿಯಲ್ ಆಕ್ಟ್ ಫಾಲೋ ಅಪ್ ಮಾಡ್ಬೇಕು. ಅವರು ಕೂಡ ಇದು ಜಿಂದಾಲ್ ಹೊರತುಪಡಿಸಿ ಅಲ್ಲ, ಟ್ರಾನ್ಸ್ಪೋರ್ಟ್ ಕ್ಯಾಪ್ಟಿವ್ ಮೈನ್ಸ್ ಗಳಲ್ಲಿ ತೆಗೆದಿದ್ದಾರೆ ಅಂತ ಅಷ್ಟೇ ನಮ್ದು ಹೇಳ್ತಕ್ಕಂಥದ್ದು. ಅದು ಬಿಟ್ಟು ಜಿಂದಾಲ್ ಅವರು ಕೂಡ ಮತ್ತೆ ಕ್ಯಾಪ್ಟಿವ್ ಮೈನ್ಸ್ ಗಳಲ್ಲಿ ಕೂಡ ಕೊಡ್ಬೇಕನ್ನೋದೇ ನಮ್ ವಾದ. ಯಾವುದೇ ಮೈನ್ಸ್ ಆಗಿರ್ಲಿ, ಇಲ್ಲಿ ಸಾರ್ವಜನಿಕರು ಬದುಕಿರೋದು ಗಣಿಗಾರಿಕೆಯಿಂದ ಐತೆ, ಆ ಟ್ರಾನ್ಸ್ಪೋರ್ಟ್ಗಳಿಂದಿದೆ, ಲಾರಿಗಳಿಂದಿದೆ. ಈ ಲಾರಿಗಳಿಗೆ ಟ್ರಾನ್ಸ್ಪೋರ್ಟ್ಗಳಿಗೆ ಕೆಲಸ ಕೊಡ್ಬೇಕನ್ನೋಂಥದ್ದೇ ನಮ್ಮ ವಾದ ಎಲ್ಲ ಫ್ಯಾಕ್ಟ್ರಿಗಳಿಗೆ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಉದ್ಭವ ಆಗಿದೆ? ಸುಮಾರು ವರ್ಷಗಳಿಂದ ಇದೆ, ನಿನ್ನೆ ಇವತ್ತಿಂದಲ್ಲ. ನಾವು 2022 ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡಿದಾಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಫಲಪ್ರದ ಆಗಿಲ್ಲ. ಸುಮ್ಮನೆ ಇದೀವಿ, ಹೋರಾಟ ಮಾಡ್ಕೊಂತ ಇದೀವಿ, ಸುಮ್ಮನೆ ಇಲ್ಲ.
ಆಗ್ತಾ ಇಲ್ಲ. ಈಗ ಜಾಗೃತರಾಗಿವಿ. ಈಗ ಈಗ ಎಲ್ಲಾ ಟ್ರಾನ್ಸ್ಪೋರ್ಟರ್ ಜಾಗೃತರಾಗಿ ಒಕ್ಕಟ್ಟಾಗಿ ಈಗ ಸಮಸ್ಯೆ ಆಗಿದೆ. ಸಾರ್ವಜನಿಕ ಸಮಸ್ಯೆಗಳದಾವ, ತೊಂದರೆಗಳದಾವ. ನಮ್ಮ ಈ ಎಲ್ಲ ನಮ್ಮ ನಿಯಮ ಇವತ್ತು MMDR ಆಕ್ಟ್ ಅಂತ ಏನ್ ಹೇಳ್ತದೆ? MMDR ಆಕ್ಟ್ ಏನ್ ಹೇಳ್ತದೆ ಇವತ್ತು? ಮತ್ತೆ ಇಲ್ಲಿನ ಜನಗಳ CSR ನಿಯಮಗಳನ್ನ ಅವರು ಪಾಲನೆ ಮಾಡ್ಬೇಕಲ್ಲ. ಹಾಗಾಗಿ ಇವಾಗ ನಾವು ಹಾಕಿರ್ತಕ್ಕಂಥ ಈ ಎಲ್ಲಾ ಷರತ್ತುಗಳಿಗೆ ಒಳಪಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಮಾಡಕ್ ಅವಕಾಶ ಕೊಡ್ತೀವಿ. ಇಲ್ಲಾಂದ್ರೆ ನಿರಂತರವಾಗಿರ್ತಕ್ಕಂಥ ಹೋರಾಟದಲ್ಲಿ ಸ್ಥಳೀಯರಿಗೆ ಈ ಎಲ್ಲ ಅಂಶಗಳು ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.